ದೇವರು ಓದುವಾರ ನಮ್ಮೊಟ್ಟಿಗೆ ಮಾತಾಡಿದರು. ದಾರಿ ತಪ್ಪಿದ ಕುರಿಮರಿ. ಹಲ್ಲೆಲೂಯಾ. ಮನುಷ್ಯನು ಯಾವ ವಿಷಯದಲ್ಲಿ ದಾರಿ ತಪ್ಪಿದವನು ಆಗಿದ್ದಾನೆ, ಎಲ್ಲಿ ದಾರಿ ತಪ್ಪಿದವನು ಆಗಿದ್ದಾನೆ ಅಂತೇಳಿ ಒಬ್ಬ ವ್ಯಕ್ತಿಯ ಜೀವಿತ ಚರಿತ್ರ. ಶ್ರೀನಿವಾಸ್ ಎನ್ನುವಂಥ ಒಬ್ಬ ವ್ಯಕ್ತಿ, ಆತನು ಯಾವ ರೀತಿಯಾಗಿ ದೇವರನ್ನು ನಂಬಿದ, ಯಾವ ರೀತಿಯಾಗಿ ರಕ್ಷಣೆಯನ್ನು ಹೊಂದಿದ, ತನ್ನ ಪೂರ್ವಿಕರು ದಾರಿ ತಪ್ಪಿದಾಗ ತಪ್ಪಿದಂಥ ದಾರಿಯನ್ನು ತಿಳಿದುಕೊಂಡು ತಾನು ಮಾಡಿದಂಥ ಭಕ್ತಿಯೇ ಅಲ್ಲ ಎಂಬುದಾಗಿ ತನ್ನ ಸ್ವಂತ ಬಾಯಿಯ ಮೂಲಕವಾಗಿ ತಾನೇ ಒಪ್ಪಿಕೊಂಡು ರಕ್ಷಣೆಯ ಮಾರ್ಗದಲ್ಲಿ ಬಂದನು. ಪ್ರಿಯರೇ, 5 ಪ್ರಶ್ನೆಗಳನ್ನು 500 ಕೇಳಿದ್ರು. ಮೊದಲನೇ ಪ್ರಶ್ನೆ ಏನಾಗಿತ್ತು? ಎಲ್ಲಾ ಮನುಷ್ಯರನ್ನ ದೇವರೇ ಸೃಷ್ಟಿ ಮಾಡಿದ್ದಾನೆ, ಉಂಟು ಮಾಡಿದ್ದಾನೆ ಎಂಬುದಾಗಿ ನೀವು ನಂಬುತ್ತೀರಾ ಎಂಬುದಾಗಿ. ಖಂಡಿತವಾಗಿಯೂ ಎಲ್ಲ ಮನುಷ್ಯರನ್ನ ದೇವರೇ ಉಂಟು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ಅವರು ಒಪ್ಪಿಕೊಂಡಾಗ, ನೀವು ತಾಯಿಯ ಗರ್ಭದಲ್ಲಿರುವಾಗ ನೀವು ದೇವರನ್ನ ನೋಡಿದ್ದೀರಾ ಅಂತೇಳಿ ಕೇಳಿದಾಗ ನೋಡಿಲ್ಲ ಎಂಬುದಾಗಿ ಅವರು ಹೇಳಿದರು. ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗ ದೇವರನ್ನು ನೋಡಿದ್ದೀರಾ ಎಂಬುದಾಗಿ ಅವರು ಕೇಳಿದಾಗ ನೋಡಿಲ್ಲ ಎಂಬುದಾಗಿ ಹೇಳಿದರು. ಮತ್ತೆ ಹುಟ್ಟಿರುವಂಥವರೆಲ್ಲರೂ ಕೂಡ ಇದೇ ರೀತಿಯಾಗಿ ಹುಟ್ಟಿದ್ದಾರಾ ಎಂಬುದಾಗಿ ಕೇಳಿದಾಗ ಖಂಡಿತವಾಗಿಯೂ ಎಲ್ಲರೂ ಕೂಡ ತಾಯಿಯ ಗರ್ಭದ ಮೂಲಕವಾಗಿಯೇ ಹುಟ್ಟಿದ್ದಾರೆ ಎಂಬುದಾಗಿ ಅವರು ಹೇಳಿದಾಗ, ಹಂಗಾದ್ರೆ ಈ 33.5 ಕೋಟಿ ದೇವರುಗಳಿಗೆ ಆಕಾರವನ್ನ, ಚಿತ್ರಪಟಗಳನ್ನ ಗೀಚಿದಂಥವರು ಯಾರು? ಹಲ್ಲೆಲೂಯಾ. ಮನುಷ್ಯನ ಜ್ಞಾನದಿಂದ, ಕವಿಗಳ ಮನಸ್ಸಿನಿಂದ, ಮೆದುಳಿನಿಂದ ಇವೆಲ್ಲವುಗಳು ಬಂದಿದ ಹೊರತಾಗಿ ಯಾರು ಕೂಡ ದೇವರನ್ನ ಎಂದೂ ಕೂಡ ಕಂಡಿಲ್ಲ ಎಂಬುದಾಗಿ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಅವರು ಕೊಟ್ಟರು. ಪ್ರಿಯರೇ, ಎರಡನೆಯದಾಗಿ ಕುಂಬಾರನನ್ನು ನೀವು ನೋಡಿದ್ದೀರಾ ಎಂಬುದಾಗಿ ಅಯ್ಯನವರು ಕೇಳಿದಾಗ, ನೋಡಿದ್ದೇನೆ. ಏನು ಕೆಲಸ ಮಾಡ್ತಾರಂದ್ರೆ ಕೇಳಿದಾಗ ಮಡಕೆಯನ್ನ, ಗಡಿಗೆಗಳನ್ನ ಮಾಡ್ತಾ ಇರ್ತಾರೆ ಎಂಬುದಾಗಿ ಅವರು ಹೇಳಿದ್ರು. ಅವ್ರು ಹೇಳಿದಾಗ ಮತ್ತೆ ಕೇಳ್ತಾ ಇದ್ದಾರೆ, ಹಾಗಾದರೆ ಒಂದು ಸಾರಿ ಕುಂಬಾರನು ಸುಮ್ಮನೆ ಕೂತ್ಕೊಂಡು ಗಡಿಗೆಗಳೆಲ್ಲವೂ, ಕುಂಬಾರನು ಆಲಸ್ಯ, ಆತನಿಗೆ ಸಾಕಾದಂಥ ಸಂದರ್ಭದಲ್ಲಿ ಗಡಿಗೆಗಳೆಲ್ಲ ನಿಂತುಕೊಂಡು, ಕುಂಬಾರಣ್ಣ ನಿನಗೆ ಸಾಕಾಗಿದೆ, ನಾನು ಕೂಡ ಏನು ಮಾಡ್ತೀನಿ, ಗಡಿಗೆಗಳನ್ನು ತಯಾರು ಮಾಡ್ತೀನಿ ಅಂತೇಳಿ ಆ ಗಡಿಗೆಗಳು ಮಾತಾಡಿರುವಂಥ ದೃಶ್ಯಗಳನ್ನು ಎಲ್ಲಾದರೂ ಯಾವತ್ತಾದ್ರೂ ನೀವು ಕಂಡಿದ್ದೀರಾ ಎಂಬುದಾಗಿ ಕೇಳಿದಾಗ, ನೀವು ಒಳ್ಳೆಯವ್ರ ಪಾಸ್ಟ್ರೆ, ಎಂದಾದ್ರೂ ಆ ಥರ ಆಗೋಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅವರು ಹೇಳಿದಾಗ, ಖಂಡಿತವಾಗಿ ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ, ನೀವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ನಿಜ. ಆದರೆ ನೀವು ಮಾಡುವಂಥದ್ದು ಯಾವ ರೀತಿಯಾಗಿದೆ ಅಂದರೆ, ಸೃಷ್ಟಿಕರ್ತನಾದ ದೇವರನ್ನು ಕೂಡಿಸಿ ನಿಮಗೆ ಇಷ್ಟ ಬಂದ ಆಕಾರಗಳನ್ನು, ನಿಮ್ಮ ಮನಸ್ಸಿನಲ್ಲಿ ಯಾವುದು ಬರುತ್ತೋ ಅವೆಲ್ಲವುಗಳನ್ನು ಊಹಿಸಿಕೊಂಡು ಮಾಡಿರುವಂಥದ್ದು ಈ ಒಂದು ದೃಶ್ಯಕ್ಕೆ ಸಾದೃಶ್ಯವಲ್ವಾ ಎಂಬುದಾಗಿ ಹೇಳಿದಾಗ ಅವರು ಮನಸ್ಸಿನಲ್ಲಿ ಆಲೋಚನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು. ಪ್ರಿಯರೇ, ಆಲೋಚನೆ ಮಾಡ್ತಾ ಇರಬೇಕಾದ್ರೆ 3ನೇ ಪ್ರಶ್ನೆ ಬಂತು, ನೀವು ವಿನಾಯಕ ಚೌತಿಯನ್ನ ಮಾಡ್ತೀರಾ ಎಂಬುದಾಗಿ ಅವರು ಹೇಳಿದ್ರು. ಖಂಡಿತವಾಗಿ ನಾವು ಮಾಡ್ತೀವಿ ಎಂಬುದಾಗಿ ಹೇಳಿದಾಗ ಅವಾಗ ಏನೇನು ತಗೊಂಡ್ಬರ್ತೀರಿ ಅಂತೇಳಿ ಮಾಡೋರಿಗೆ ಗೊತ್ತಿರುತ್ತೆ. ಅವ್ರು ಹೇಳಿದ್ರು, ಯಾಕಂದ್ರೆ ಬಹಳ ಭಕ್ತಿವಂತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ನಾನು ಪತ್ರಿ ತಗೊಂಡ್ಬರ್ತೀನಿ, ಮತ್ತೆ ಗಣಪತಿ ಪುಸ್ತಕ ತಗೊಂಡ್ಬರ್ತೀನಿ, ಆಮೇಲೆ ಹಣ್ಣುಗಳನ್ನು ತಗೊಂಡ್ಬರ್ತೀನಿ, ಆಮೇಲೆ ಫಲಗಳನ್ನು ತೆಗೆದುಕೊಂಡು ಬಂದ ಮೇಲೆ ಗಣಪತಿ ಗೊಂಬೆಯನ್ನು ಕೂಡ ನಾನು ತಗೊಂಡ್ಬರ್ತೀನಿ. ನಾನು ನನ್ನ ಮನೆಗೆ ತಗೊಂಬರಂಗಿದ್ರೆ ನಾನು ಚಿಕ್ಕದಾದಂಥದ್ದನ್ನು ತಗೊಂಡ್ಬರ್ತೀನಿ. ಒಂದು ವೇಳೆ ನಾವು ಯೂತ್ ಏನಾದರೂ ಮಾಡಂಗಿದ್ರೆ ಎಷ್ಟಾದರೂ ದೊಡ್ಡದಿರಲಿ ಅಷ್ಟು ದೊಡ್ಡದು ತಗೊಂಬಂದು ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರು. ಹಲ್ಲೆಲೂಯಾ. ಸಣ್ಣ ಗೊಂಬೆ, ದೊಡ್ಡ ಗೊಂಬೆ ತರ್ತೀವ್ರಿ, ಅವ್ರವ್ರ ಬಜೆಟ್ಗೆ ತಕ್ಕಂಗೆ ಅವರು ತರ್ತಾರ ಅಂತೇಳಿ. ಬರೀ ಗೊಂಬೆ ಅಂತ ಇದ್ರಿ, ಮತ್ತೆ ಗಣಪತಿ ದೇವರಲ್ಲ ಅಂತೇಳಿ ಏನು ಮಾಡ್ತಾರೆ, ಕೇಳ್ತಾರೆ. ಪ್ರಿಯರೇ, ಕೇಳಿದಾಗ ಹೌದಲ್ವಾ, ಗೊಂಬೆ ಅಂತ ಇದ್ದೀನಿ. ನೀವು ಅಲ್ಲಿ ಹೋಗಿ ಕೇಳ್ತೀರಾ, ವ್ಯಾಪಾರ ಮಾಡ್ತೀರಾ, ಏನಂತ ವ್ಯಾಪಾರ ಮಾಡ್ತೀರಿ? ಅವ್ರು ಹೇಳ್ತಾರೆ ಇಷ್ಟು 500 ರೂಪಾಯಿ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಕಾಮನ್ ಆಗಿ ಎಕ್ಸಾಂಪಲ್ ಕೊಡ್ತಾ ಇದ್ದೆ. 500 ರೂಪಾಯಿ ಅಂತ ಹೇಳ್ತಾರೆ. ಇಲ್ಲ ಅಷ್ಟಾದ್ರೆ ನಡೆಯಲ್ರಿ, ನಾವು 300 ರೂಪಾಯಿ ಕೊಡ್ತೀವಿ. ನೀನು ಏನು ಮಾಡ್ತೀವಿ, ಅಲ್ಲಿ ಚೌಕಾಶಿ ಮಾಡ್ತೀವಿ. ಹಲ್ಲೆಲೂಯಾ. ಅಲ್ಲಿ ಆಯ್ತು, ಗೊಂಬೆನ ತೊಗೊಂಡು ಇಟ್ಕೊಂಡು ಮಾರ್ಕೆಟೆಲ್ಲ ಸುತ್ತಾಡಿತು, ಅದನ್ನ ಇಟ್ಕೊಂಡು ಎಲ್ಲ ಕಾಯಿಪಲ್ಯ ಏನೇನು ಬೇಕು ಅವೆಲ್ಲ ಫಲಗಳೆಲ್ಲ ತಗೊಂಡು ಸುತ್ತಾಡಿದ ಮಗನು ಅದು ಏನಲ್ಲ, ದೇವರಲ್ಲ. ಹಲ್ಲೆಲೂಯಾ. ಮನೆಗೆ ತಂದು ಯಾವಾಗ ಒಂದು ಮೂಲೆಗೆ ಇಡ್ತೀವಿ, ಅವಾಗೂ ದೇವರಲ್ಲ. ಯಾವಾಗ ಆ ಒಂದು ದಿನ ಬರುತ್ತೋ ಆ ದಿನದಾಗ ಸಡನ್ನಾಗಿ ಹೆಂಗೆ ದೇವರಾಗುತ್ತೆ? ಅದು ಹೋಗ್ಲಿ ಬಿಡ್ರಿ, ಯಾಕೆ 9 ದಿನ ಆದಮೇಲೆ ದೇವರಾದನ್ನ ನೀವೇ ಸಾಯಿಸ್ತೀರಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಹಲ್ಲೆಲೂಯಾ. ಅವಾಗ ಅವ್ರು ಹೇಳ್ತಾರೆ, ನಿಜವಾಗಲೂ ಅನೇಕ ಭಾರತ ದೇಶದಲ್ಲಿ ಮಾಡುವಂಥ ಆಚಾರಗಳಿಗೆ ಏನಿಲ್ಲ, ಮೂಲ ಗೊತ್ತಿಲ್ಲ, ನೆಲೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೋ ಅವರಿಗೆ
ತಿಳಿಲಾರದಂಥ ಒಂದು ಪರಿಸ್ಥಿತಿ. ಈಗ ಒಂದು ವರ್ಷದ ಹಿಂದೆ ಮಣಿ ಕುಟ್ಕೊಂಡ್ರು ಅಲ್ಲೆಲ್ಲ ಫೋನ್ ಬಂತು, ರಾತ್ರಿ ಕುಟ್ಕೊಂಡ್ರು. ಎದಕ್ಕೆ ಕುಟ್ಕೊಂಡ್ರು ಗೊತ್ತಿಲ್ಲ ಅವ್ರಿಗೆ. ಇಸ್ ದೇರ್ ಎನಿ ರೆಕಾರ್ಡ್ಸ್? ಅಲ್ಲೆಲ್ಲ ಅವ್ರ ಚರಿತ್ರೆಯಲ್ಲಿ ಏನಾದ್ರು ರುಜುವಾತುಗಳಿದಾವ? ಗೊತ್ತಿಲ್ಲ. ಮತ್ತೆ ಇವರು ಕುಟ್ಲಾರ್ದವ್ರು ಯಾರು ಸತ್ತಿಲ್ಲ ಬಿಡ್ರೆ, ಅದು ಎಲ್ಲ ನಿಮಗೂ ಗೊತ್ತಿರುವಂಥ ಒಂದು ವಿಷಯ. ಮತ್ತೆ ಇನ್ನೊಂದು ಬಂತು, ಬೆಳ್ಳಿ ಮಾಡಿ ಇಟ್ಟು ಏನಾಯ್ತು, ಜಾಸ್ತಿ ಆಯ್ತು. ಮಾರ್ಕೆಟ್ನಾಗ ಒಬ್ಬತ್ತು ಹೋಗಿ ಇನ್ನೊಬ್ಬತ್ತು ಹೇಳಿರ್ತಾನೆ, ಹಿಂಗೆ ಹೇಳಿಬಿಡ್ರಿ ಅಂತೇಳಿ ಹೇಳಿದಾಗ ಅವಾಗ ಒಂದು ಆಚರಣೆಗೆ ತಂದ್ರು. ಮತ್ತೆ ಬಿಸ್ನೆಸ್ ಆಗೋ ಸಲುವಾಗಿ ಏನು, ಅತ್ತೆ ಆದವರು ಮಾವ ಆದವರು ಅಳಿಯಾಗ ಏನು ಮಾಡ್ಬೇಕು, ಬೆಳ್ಳಿ ಕಡೆಗೆ ಬೆಳ್ಳಿ ಫುಲ್ಲು ಸೇಲ್ ಆಯಿತು. ಅದು ಯಾಕೆ ಬಂತು ಗೊತ್ತಿಲ್ಲ. ಮತ್ತೆ ಹಲ್ಲೆಲೂಯಾ, ಮಾಡುವಂಥ ಆಚರಣೆಗಳಿಗೆ ಮೂಲ ಗೊತ್ತಿಲ್ಲ, ನೆಲೆ ಗೊತ್ತಿಲ್ಲ, ಯಾಕೆ ಮಾಡ್ತಾ ಇದ್ದಾರೆ ಎನ್ನುವಂಥ ಸ್ವಲ್ಪ ಪರಿಜ್ಞಾನ ಎನ್ನುವಂಥದ್ದು ಇಲ್ಲದ ಸ್ಥಿತಿ ಉಂಟಾಗಿದೆ ಪ್ರೇರೆ. ಅವಾಗ ಆತ ಒಪ್ಪಿಕೊಳ್ತಾ ಇದ್ದಾನೆ, ಹೌದು ಖಂಡಿತವಾಗಿ ನಾನು 21 ವರ್ಷಗಳವರೆಗೆ ಅಜ್ಞಾನದಲ್ಲಿದ್ದೆ, ಆದರೆ ಇವತ್ತಿನ ದಿನ ನನಗೆ ದೈವ ಜ್ಞಾನ ನನ್ನ ಅಜ್ಞಾನವನ್ನ ಹೊರದೋಡಿಸ್ತಾ ಇದೆ ಅಂತೇಳಿ ಅವರು ತಮ್ಮ ಬಾಯಿ ಮೂಲಕವಾಗಿ ಹೇಳಿಕೊಂಡಿದ್ದಾರೆ ಪ್ರೇರೆ. 4ನೇದಾಗಿ ಕೇಳಿದರು, ಅವಾಗ ದೇವರ ಬಗ್ಗೆ ವ್ಯಾಖ್ಯಾನ ಹೇಳ್ರಿ ಅಂತೇಳಿ. ನಾವು ಹೇಳಿದ್ದು ನಿಮ್ಮಲ್ಲೇ ಇಟ್ಕೊಂಬಾರ್ದು, ಇತರರಿಗೆ ನೀವು ಅನ್ಸ್ರಿ, ಹೇಳ್ರಿ ಯೇಸು ಸ್ವಾಮಿಯ ಬಗ್ಗೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವಾಗ 4ನೇದಾಗಿ ಹೇಳಿದ್ರು, ದೇವರಂದ್ರೆ ಯಾರು, ದೇವ್ರ ಬಗ್ಗೆ ವ್ಯಾಖ್ಯಾನ ಕೊಡ್ರಿ ಅಂತ ಹೇಳಿದಾಗ ಆತನು ಅಲ್ಲಿಗೆ ಏನಾಗಿದ್ದ, ತಬ್ಬಿಬ್ಬಾಗಿದ್ದ. ಓಕೆ, ನಿಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಯಾರಾದ್ರೂ ನಿಮಗೆ ಸಹಾಯ ಮಾಡಿದಾಗ ಅವಾಗ ನೀವು ದೇವ್ರು ಬಂದಂಗೆ ಬಂದ್ರಿ, ದೇವ್ರಂಥ ಮನುಷ್ಯರಿ ಅಂತಿರಲ್ಲ, ಯಾರಿಗೆ ಅಂತೀರ ಅಂದಾಗ ಅವಾಗ ಆತ ಹೇಳಿದ, ಅವನು ಒಳ್ಳೆಯವನಾಗಿರಬೇಕು, ಸಹಾಯ ಮಾಡುವ ಗುಣವುಳ್ಳವನಾಗಿರಬೇಕು, ತಪ್ಪು ಮಾಡಲಾರದವನಾಗಿರಬೇಕು, ಅನ್ಯಾಯ ಮಾಡಲಾರದವನಾಗಿರಬೇಕು, ಪರಿಶುದ್ಧನಾಗಿರಬೇಕು, ಪಾಪವಿಲ್ಲದವನು ಆಗಿರಬೇಕು ಅಂತೇಳಿ. ಇವೆಲ್ಲ ಲಕ್ಷಣಗಳು ಯಾರು ಹೇಳಿದ್ರು? ಶ್ರೀನಿವಾಸನೇ ತನ್ನ ಬಾಯಿಂದ ಹೇಳಿದ. ಅವಾಗ ಅಯ್ಯರು ಹೇಳಿದ್ರು, ನಿಮ್ಮ 33 ಕೋಟಿ ದೇವಾನು ದೇವತೆಗಳಲ್ಲಿ ಯಾರಾದರೂ ಒಬ್ಬರನ್ನ ತೋರಿಸ್ರಿ, ಎಲ್ಲರನ್ನ ಬೇಡ, ಎಷ್ಟರನ್ನ, ಒಬ್ಬಾತನನ್ನು ತೋರಿಸ್ರಿ, ಅಂತ ಲಕ್ಷಣಗಳು ಉಳ್ಳಂಥವ್ರು ಯಾರಾದ್ರೂ ಇದ್ದಾರಾ ಅಂತೇಳಿ ಕೇಳಿದಾಗ ಆತ ಹೇಳೋದಕ್ಕೆ ಪ್ರಾರಂಭ ಮಾಡಿದ. ಏಡುಕೊಂಡಲವಾಡ ವೆಂಕಟೇಶನ್ ಹೇಳಿದ, ಆತನ ಬಗ್ಗೆನೇ ಹೇಳಿದ. ಆತ 2 ಹೆಂಡತಿಯರಿದ್ರು. ಮತ್ತೆ ಅವರಿಬ್ಬರು ಸಾಲದಂತೇಳಿ ಮುಸ್ಲಿಂ ಏರಿಯಾಕ್ಕೆ ಹೋಗಿ ಬೀಬಿ ನಾಂಚಾರಿ ಎನ್ನುವಂಥ ಸ್ತ್ರೀಯ ಜೊತೆಗೆ ಅಕ್ರಮವಾದ ಸಂಪರ್ಕ ಇಟ್ಕೊಂಡ, ಕೊಡ್ಲೆ ಇಟ್ಟು ತಗೊಂಡು ಅವ್ರು ಹೊಡೆದ್ರು. ಎಲ್ಲರ ನಾಮ ಅಡ್ಡ ಇರ್ತಾವ, ಇತ್ತಂದು ಮಾತ್ರ ಸ್ಪೆಷಲ್ ಉದ್ದ ಇರುತ್ತೆ. ಯಾಕಂತೇಳಿ ಕೇಳಿದಾಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅದು ಮುಸ್ಲಿಮರ ಕೊಡಲಿ ಏಟು ಅಲ್ಲ ರೀ, ದೇವರಾದತನು ಆ ರೀತಿಯಾಗಿ ಮಾಡ್ಬೋದಾ ಅಂತ ಹೇಳಿದ್ರೆ ಅವಾಗ ಅವ್ರು ಏನು ಮಾಡಿದ್ರು, ಅಲ್ಲ ಅಂತೇಳಿ ಸೈಡಿಗೆ ಇಟ್ರು. ಮತ್ತೆ ಕೃಷ್ಣನ ಬಗ್ಗೆ ಹೇಳಿದ್ರು. ಕೃಷ್ಣ ಹುಟ್ಟಿದಾಗ್ಲಿಂದ ಕಳ್ಳತನ ಮಾಡ್ತಾ ಇದ್ದ. ಆ ಬೆಣ್ಣೆ ಕಳ್ಳತನ ಮಾಡೋದು ಬಿಟ್ರಿ, ಅವ್ರಿವ್ರ ಹೆಂಗಸರ ಬಟ್ಟೆಗಳನ್ನು ಕದೀತಾ ಇದ್ದಂತೆ ಸ್ನಾನ ಮಾಡುವಾಗ. ಅದು ಅಲ್ಲದೆ ಮತ್ತೆ 8 ಜನ ಹೆಂಡತಿಯರಿದ್ರು. ಮತ್ತೆ 16,000 ಜನ ಗೋಪಿಕೆಯರಿದ್ರು. ಏನಿದ್ರಿ ಇವ್ರೇನು ದೇವರ ವಿಚಾರಿಗಳ ಏನು ಅಂತೇಳಿ ಕೇಳಿದಾಗ ಅಲ್ಲಿನೂ ಆತ ಏನದ, ತಬ್ಬಿಬ್ಬಾದ ಪ್ರಿಯರೇ. ಅಲ್ಲಲ್ವಿಯ ದೇವೇಂದ್ರ, ದೇವರುಗಳಿಗೆ ರಾಜ ದೇವೇಂದ್ರನಿದ್ದಾನಲ್ವಾ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಏನಾಯಿತು ಪ್ರಿಯರೇ, ದೇವೇಂದ್ರ ಅನೇಕ ಸಾರಿ ತಪ್ಪು ಮಾಡಿದಂಥ ಸಂಗತಿಗಳು ಪುರಾಣದಲ್ಲಿ ಲೇಖನವಾಗಿವೆ. ಅಲ್ಲೆಲ್ಲೂಯ್ಯ. ದೇವೇಂದ್ರನ ತಪ್ಪನ್ನು ಕೂಡ ಹೇಳಿದ. ಗೌತಮ ಮುನಿ ಹೆಂಡತಿಯಾಗಿರ್ತಕ್ಕಂಥ ಅಹಲ್ಯ ದೇವಿಯೊಂದಿಗೆ ಒಂದು ಕೋಳಿ ಅವತಾರಿಯಾಗಿ ಬಂದು ಮುಂಜಾನೆ ಕೂಗಿದ ಸಂದರ್ಭದಲ್ಲಿ ಗೌತಮ ಮುನಿ ಸ್ನಾನಕ್ಕೆ ಹೋದಾಗ ಅಹಲ್ಯ ದೇವಿ ಜೊತೆಗೆ ಗೌತಮ ಮುನಿ ಅವತಾರಿಯಾಗಿ ಆತನು ತಪ್ಪು ಮಾಡಿದಂಥ ವಿಷಯವನ್ನು ಕೂಡ ಏನು ಮಾಡ್ತಾರೆ, ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲವುಗಳನ್ನು ಹೇಳಿದಾಗ ಅವಾಗ ಶ್ರೀರಾಮಚಂದ್ರನಿದ್ದಾನಲ್ವಾ ಅಂತೇಳಿ ಕೇಳಿದಾಗ ಅವಾಗ ಶ್ರೀರಾಮಚಂದ್ರನು ಮಾಡಿರ್ತಕ್ಕಂಥ ತಪ್ಪು. ಹಲ್ಲೆಲೂಯಾ. ಕೆಲವೊಂದು ರೀತಿಯಲ್ಲಿ ಕೆಲವೊಂದು ಇನ್ನೂ ತಪ್ಪುಗಳಿದಾವೆ, ಅವೆಲ್ಲ ಹೇಳಕ್ಕ ಇಲ್ಲಿ ಆಗಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದೇ ತಪ್ಪು ಏನು, ತನ್ನ ಸ್ವಂತ ಹೆಂಡತಿಯನ್ನು ಏನು ಮಾಡಿದ್ರಿ, ಅಗ್ನಿಗೆ ಹೋಗಂತೇಳಿ ಹೇಳಿದ್ರು, ನೀನು ಪರಿಶುದ್ಧಳು ಅಲ್ಲ ಅಂತೇಳಿ. ಹಲ್ಲೆಲೂಯಾ. ದೇವರಾದರೆ ಸರ್ವಜ್ಞಾನಿಯಾಗಿರಬೇಕು. ಅಮೆರಿಕದಲ್ಲಿ ನಡೆಯಿರುವುದಂಥದನ್ನು ಇಲ್ಲಿ ಹೇಳುವಂಥವನ್ನೇ ದೇವರಾಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಆತನ ಕಣ್ಣುಗಳು ಎಲ್ಲ ಕಡೆಗೂ ಕೂಡ ಸಂಚಾರ ಮಾಡುವಂಥವುಗಳಾಗಿದ್ದಾವೆ. ಎಲ್ಲ ಮನುಷ್ಯರ ಹೃದಯಗಳನ್ನು ಕೂಡ ಬಲ್ಲಂತ ಆತನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ವಂತ ಹೆಂಡತಿ ಬೇರೆ ಯಾರು ಅಲ್ಲ, ಸೀತೆ, ರಾವಣನ ಸ್ವಂತ ಮಗಳೇ ಸೀತೆ, ಬೇರೆ ಯಾರು ಅಲ್ಲ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಬೇರೆ ಯಾರು ಅಲ್ಲ, ರಾವಣನ ಮಗಳೇ. ಹಲ್ಲೆಲೂಯಾ. ಆಕೆ ಮೇಲೆ ಕೂಡ ಅನುಮಾನ ಪಟ್ಟ ಪ್ರಿಯರೇ. ಕಾಡಿಗೆ ಅಟ್ಟಿದ. ಹಲ್ಲೆಲೂಯಾ. ದಿನದಲ್ಲಿ ಇದ್ದಾಳೆ ಆಕೆ, ಗರ್ಭಿಣಿಯಾಗಿದ್ದಾಳೆ ಅಂತ ಸ್ತ್ರೀಯನ್ನು ಏನು ಮಾಡಿದ, ಸ್ವಂತ ಹೆಂಡತಿಯನ್ನು ಕಾಡಿಗೆ ಅಟ್ಟಿದಂಥ ಒಂದು
ಪರಿಸ್ಥಿತಿ. ನಿಮ್ಮ ಮಗಳಿಗೆ ಈ ಥರ ಆದರೆ ನೀ ಶ್ರೀರಾಮಚಂದ್ರನಂತ ಅಳಿಯ ಅಂತೇಳಿ ನೀ ಅಂತೀಯ? ಆಲೋಚನೆ ಮಾಡ್ರಿ. ಅಲ್ಲೆಲ್ಲೂ ಆಲೋಚನೆ ಮಾಡ್ಬೇಕು ನೀವು. ಅವಾಗ ಅದನ್ನು ಕೂಡ ಏನಾಯಿತು, ಬೇಕಾಯಿತು. ಎಲ್ಲ ಕೂಡ ಮನುಷ್ಯರ ಆಲೋಚನೆಗಳ ಮೂಲಕವಾಗಿ ಮನುಷ್ಯರಿಗೆ ಎಲ್ಲೆಲ್ಲಿ ಏನೇನು ಜ್ಞಾನ ತಟ್ಟಿದೆಯೋ ಅವ್ರು ಬರ್ಕೊಂತ ಹೋಗಿದ್ದಾರೆ ಹೊರತಾಗಿ ಅವ್ರು ಯಾರು ಕೂಡ ದೇವರನ್ನ ನೋಡಿಲ್ಲ ಎಂಬುದಾಗಿ. ಹೀಗೆ ಇರಬೇಕಾದ್ರೆ ಅವಾಗ ಇನ್ನೂ ಯಾರಾದರೂ ಇದ್ದಾರೆ ಅಂತೇಳಿ ತಕ್ಷಣ ಎಲ್ಲರೂ ಬರೀ ಹೆಂಡತಿಯರಿದ್ದರದೇ ಹೇಳಿದ ಇಷ್ಟ ತಕ್ಕಂತೆ. ಈಗ ಯಾರ್ದು ಹೇಳಬೇಕು? ಸನ್ಯಾಸಿ, ಮದುವೆ ಮಾಡಿಕೊಳ್ಳಲಾರದಂಥ ವ್ಯಕ್ತಿದು ಹೇಳ್ಬೇಕಂತೇಳಿ ಅವಾಗ ಅಯ್ಯಪ್ಪನ ಸೀಸನ್ ಅಂತ. ಅಲ್ಲೆಲ್ಲೂಯ್ಯ. ಯಾರು ಅಯ್ಯಪ್ಪ ಅಂತೇಳಿ ಹೆಸರಿಟ್ಕೊಂಡವ್ರು ಮತ್ತೆ ನೀವು ನನ್ನ ಮೇಲೆ ಗೂವೆ ಕೊಡ್ಸೋಕೆ ಹೋಗ್ಬಿಡ್ರಿ, ಕೋಪಗೊಳ್ಬೇಡ್ರಿ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಆ ಅಯ್ಯಪ್ಪನ ಸೀಸನ್ನಲ್ಲಿ ಅವಾಗ ಯಾಕ್ರಿ ನಮ್ಮ ಅಯ್ಯಪ್ಪ ಇದಾನಲ್ಲ ಅಂತೇಳಿ ಅಂದಂತೆ ಪ್ರಿಯರು. ಅವಾಗ ಅಯ್ಯಪ್ಪ ಗಂಡ ಹೆಣ್ಣ ಅಂತೇಳಿ ಕೇಳಿದ್ರಂತೆ. ಅದು ಅಯ್ಯಪ್ಪ ಹೆಂಗೆ ಹುಟ್ಟಿದ್ನ ನಿಮ್ಗೆ ಗೊತ್ತಿಲ್ವಾ? ಓದಿದಿಲ್ವಾ? ಶ್ರೀನಿವಾಸ ಅವರೇ, ಜಾಬ್ ಮಾಡೋದಕ್ಕೆ ಬಂದಿದ್ದೀರಿ, ನೀವೆಲ್ಲ ಓದಿರ್ತೀರಿ, ತಿಳಿದಂಥವ್ರು ಆಗಿದ್ದೀರಿ, ಹೇಳ್ರಿ ಅಂತ ಕೇಳಿದಾಗ ಅವಾಗ ಹರಿಹರ ಸುತ್ತನು ಅಯ್ಯಪ್ಪ. ಹರಿ ಅಂದ್ರೆ ವಿಷ್ಣು, ಹರ ಅಂದ್ರೆ ಶಿವ. ಇಬ್ಬರು ಗಂಡು ಮಕ್ಕಳಿಗೆ ಹುಟ್ಟಿದಾತ ಅಯ್ಯಪ್ಪ. ಸಾಧ್ಯ ಇದೆನಾ? ಏನು ಬರ್ಕೊಂಡಿದ್ದಾರೆ ಇವರು? ಅಲ್ಲೆಲ್ಲೂಯ್ಯ, ಪ್ರೈಸ್ ಲಾರ್ಡ್. ಆ ರೀತಿಯಾಗಿ ಎಲ್ಲ ತಪ್ಪು. ಅಲ್ಲೆಲ್ಲೂಯ್ಯ. ಅವಾಗಿತ್ತಿಗೆ ಏನು ಕೂಡ ಹೇಳೋದಕ್ಕೆ ತೋಚಿಸದೆ ಇರುವಂಥ ಪರಿಸ್ಥಿತಿ ಉಂಟಾದಾಗ ಆಲೋಚನೆ ಮಾಡು ಎಂಬುದಾಗಿ ಕೇಳಿದಾಗ 5ನೇ ಪ್ರಶ್ನೆಯನ್ನು ಕೊನೆಯದಾಗಿ ಕೇಳ್ತಾ ಇದ್ದಾರೆ, ನಿಮಗೆ ಮದುವೆ ಆಗಿದೆನಾ ಅಂತೇಳಿ. ಅಲ್ಲೆಲ್ಲೂಯ್ಯ. ಮದುವೆ ಆಗಿದೆ ಅಂತೇಳಿ ಹೇಳಿದ. ಒಂದು ವೇಳೆ ನೀವು ಮಕ್ಕಳಾಗಬೇಕಂತ ಇಷ್ಟಪಡ್ತೀವಿ. ಗಂಡು ಮಗು ಹುಟ್ಟಬೇಕಾ ಹೆಣ್ಣು ಮಗು ಹುಟ್ಟಬೇಕು? ಗಂಡು ಮಗು. ಒಂದು ವೇಳೆ ಗಂಡು ಮಗು ಹುಟ್ಟಿದರೆ ನಿಮ್ಮ ಮಗು ಹೆಂಗಿರ್ಬೇಕು? ನಿಮ್ಮಂಗಿರ್ಬೇಕಾ? ನಿಮಗಿಂತ ಅಂದವಾಗಿರ್ಬೇಕಾ? ಹೆಂಗಿರ್ಬೇಕಂತ ಕೇಳಿದಾಗ ನನಗಿಂತಲೂ ಅಂದವಾಗಿ ಇರುವಂಥ ಗಂಡು ಮಗು ಹುಟ್ಟಬೇಕು. ಇವರೆಲ್ಲರೂ ಹೇಳಿದ್ರಲ್ಲ, ಇನ್ನು ಯಾರಾದ್ರೂ ಇದ್ದಾರೆ ನಿಮ್ಗೆ ಇಷ್ಟವಾದ ದೈವ ಅಂತ ಹೇಳಿದಾಗ ಅವಾಗ ಹನುಮಂತನ ಕಡೆಗೆ ಬಂದ. ಅಲ್ಲಲ್ವ, ಹನುಮಂತ ಇದನ್ನಲ್ರಿ, ಯಾಕಿಲ್ರಿ ಅಂದಾಗ, ಓಕೆ ನಿಮ್ಗೆ ಗಂಡು ಮಗು ಹುಟ್ಟಿದ, ಮುಖ ಕೋತಿ ಮುಖ ಇದ್ದು ಹಿಂದ್ಗಡೆ ಒಂದು ಬಾಲ ಬಂದು ಇದ್ರೆ ನಿಮ್ಮ ಮಗ ಹಂಗೆ ಹುಟ್ಟಿದ್ರೆ ನೀವು ಇಷ್ಟಪಡ್ತೀರಾ ಅಂತೇಳಿ ಕೇಳಿದ ಪ್ರಿಯರೇ. ಏನ್ರಿ ಮುಂಜಾನೆ ಅಶುಭ ಮಾತಾಡ್ತೀರಿ ನೀವು? ಮುಂಜಾನೆ ನಾನು 9 ಗಂಟೆ ಸುಮಾರಿಗೆ ನಡೆದಿರತಕ್ಕಂಥ ಘಟನೆ. ಯಾರಾದ್ರೂ ನಿಮ್ಗೆ ಕೆಟ್ಟದಾಗತ್ತಂತ ಹೇಳಿದ್ರೆ ಏನು ಮಾಡ್ತಾರೆ? ಆ ಮಾತು ಆಡ್ಬೇಡ್ರಿ ಅಂತ, ಅಮಂಗಳವಾಗಿರುವಂಥದ್ದನ್ನ ಆಡ್ಬೇಡ್ರಿ ಅಂತಾರೆ. ಅವಾಗ ಮತ್ತೆ ಅಯ್ಯರು ಹೇಳ್ತಾರೆ, ಒಂದು ವೇಳೆ ಮಗಳು ಹುಟ್ಟಿದ್ಲು 8 ಕೈಗಳಿದ್ವು, ಅವಾಗ ನೀವು ಇಷ್ಟಪಡ್ತೀರಾ ಅಂತೇಳಿ ಕೇಳಿದಾಗ ಅವಾಗ ಶ್ರೀನಿವಾಸನ್, ಮಾತಾಡಬೇಡ್ರಿ ಸಾಕು, ನಾನು ಮಾಡಿರುವಂಥ ಭಕ್ತಿಯೇ ಅಲ್ಲ ಅಂತೇಳಿ ತಾನು ಒಪ್ಪಿಕೊಂಡಾದ ಮೇಲೆ ಅಯ್ಯರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ದೂಷಿಸಬೇಕು, ನಿಮ್ಮ ದೇವರುಗಳನ್ನು ದೂಷಿಸಬೇಕಂತೇಳಿ ಹೇಳಿಲ್ಲ, ನೀವು ಎಲ್ಲೋ ದಾರಿ ತಪ್ಪಿದ್ದೀರಿ, ಆ ದಾರಿ ಎಲ್ಲಿ ತಪ್ಪಿದಿರಿ ಅಂತೇಳಿ ನಾನು ತಿಳಿಸುವುದಕ್ಕಾಗಿ ಎಲ್ಲವುಗಳನ್ನು ಹೇಳಿದ್ದೀನಿ ಅಂತೇಳಿ ಸತ್ಯವೇದ ಕೊಟ್ಟರು. ಅದನ್ನು ಓದಿದ ಯೇಸು ಸ್ವಾಮಿ ಬಗ್ಗೆ ಓದ್ತಾ ಇರಬೇಕಾದ್ರೆ ಹೆಂಗೆ ಓದಿದಂತೆ, ಏಸಪ್ಪ ಎಲ್ಲನ್ನ ತಪ್ಪು ಮಾಡೇನೇನೋ ಪಾಪ ಮಾಡೇನೇನೋ ಅಂತೇಳಿ ಓದಿದಂತೆ. ಆದರೆ ಓದಿದಾಗ ಎಲ್ಲಿ ಕೂಡ ಯೇಸು ಸ್ವಾಮಿ ತಪ್ಪು ಮಾಡಿಲ್ಲ, ಪಾಪ ಮಾಡಿಲ್ಲ. ಆತನ ಸುಚರಿತೆ ಓದ್ತಾ ಇರಬೇಕಾದ್ರೆ ಆತನಿಗೆ ಒಂದು ಜ್ಞಾನ ಸಂಪತ್ತು ನನಗೆ ಒಂದು ವಾಕ್ಯದಲ್ಲಿ ಸಿಕ್ತು. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯ, ಯೇಸು ಅವನಿಗೆ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತಾಗಿ ಯಾರು ಕೂಡ ಪರಲೋಕಕ್ಕೆ ಅದರ ತಂದೆಯ ಬಳಿಗೆ ಸೇರಲಾರರು ಅಂತೇಳಿ ಅವಾಗ ತನ್ನನ್ನು ತಾನು ಪರಿಪೂರ್ಣವಾಗಿ ಒಪ್ಪಿಕೊಂಡು ಸುಮಾರು ವಾರಗಳ ಕಾಲ ಮಂದಿರಕ್ಕೆ ಹೋದ, ದೀಕ್ಷೆ ತಗೊಂತೀನಿ ಅಂತೇಳಿ ಹೇಳಿದ. ಸಭೆಯ ಮಧ್ಯದಲ್ಲಿ ಆ ಒಂದು ಯಾವುದದು ದಾಂಡೇಲಿಯಲ್ಲಿ ನದಿಯಲ್ಲಿ ಏನು ಮಾಡಿದ್ರಿ, ದೀಕ್ಷೆಯನ್ನ ತೆಗೆದುಕೊಂಡ. ಶ್ರೀನಿವಾಸ ಸ್ಟೀವನ್ ಆಗಿ ಮಾರ್ಪಟ್ಟು ತನ್ನ ಭಕ್ತಿಯ ಜೀವಿತವನ್ನ 25 ವರ್ಷಗಳ ನಂತರ ಕಟ್ಟಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ ಪ್ರಿಯರೇ. ಎಲ್ಲ ವಿಷಯಗಳನ್ನು ನಾವು ಓದುವಾರ ನೋಡಿದ್ದೇವೆ. ಅಲ್ಲೆಲ್ಲೂಯ್ಯ. ಯೋಚನೆ ಮಾಡ್ರಿ, ನೀವು ಯೋಚನೆ ಮಾಡ್ರಿ, 8 ಕೈಗಳಿರುವಂಥ ಮಗಳು ಹುಟ್ಟಿದರೆ, ಕೋತಿ ಮುಖ ಉಳ್ಳಂಥ ಮಗ ಹುಟ್ಟಿದರೆ ನಿಮ್ಗೆ ಇಷ್ಟ ಆಗಲ್ಲ. ಅವುಗಳು ಕಂಡ್ರೆ ನಿಮ್ಗೆ ಇಷ್ಟನೇ ಇಲ್ಲ. ಕಣ್ಣುಗಳು ಹೆಂಗಿರ್ತಾವೆ, ಒಂದೊಂದು ನೋಡಿದ್ರೆ ಹಂಗೆ ತಿನ್ನಂಗಿರ್ತಾವ, ಎಲ್ಲಿ ತಿಂದುಬಿಡ್ತಾರನಪ್ಪ ಅಮ್ಮಂಗಿರ್ತಾವ, ಹಂಗಿರ್ತಾವ ಆಕಾರಗಳು. ಸಿಟ್ಟು ಹೆಂಗಿರುತ್ತ, ಏಸಪ್ಪನ ಚಿತ್ರ ನೋಡಿರಿ ಯಾವಾಗಾದ್ರು? ಅಲ್ಲೆಲ್ಲೂಯ್ಯ. ಅದನ್ನ ಹೆಂಗಿರುತ್ತೆ ರೀ, ಪ್ರೀತಿ. ಹಂಗೆ ನೋಡಿದರೆ ಯಾಕೆ ಈತ ಇಷ್ಟು ಸಂಕಟ ಪಟ್ಟಿದ್ದಾನೆ, ಯಾರ ಸಲುವಾಗಿ ಈತ ಪಟ್ಟಿದ್ದಾನೆ ಎನ್ನುವಂಥ ಒಂದು ಚಿತ್ರಪಟವನ್ನು ಬರೆದಿದ್ದಾರೆ ಪ್ರಿಯರೇ. ಆ ಪಟದಲ್ಲಿರುವಂಥ ಆತನು ಯೇಸುಸ್ವಾಮಿ ಅಲ್ಲ. ಅಲ್ಲೆಲ್ಲೂಯ್ಯ.
ಪಟದಲ್ಲಿರುವಂತಹದನ್ನು ಯೇಸು ಸ್ವಾಮಿ ಅಲ್ಲ. ಒಬ್ಬೊಬ್ಬರ ರೀತಿಗೆ ಒಬ್ಬೊಬ್ರು ಬರ್ಕೊಂಡಿದ್ದಾರೆ, ಲಕ್ಷಣಗಳನ್ನ ನೋಡಿ ಗೀಚಿರುವಂಥದ್ದು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರನ್ನು ನಾವೇನು ಮಾಡಬೇಕು? ತಿಳಿದುಕೊಳ್ಳಬೇಕು. ದೇವರು ಯಾರಾಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು.